ಸುನಾಮಿ ಕರಾವಳಿಯಲ್ಲಿ ಬರುವುದಿಲ್ಲ. ಯಾಕಂದ್ರೆ ಪರಶುರಾಮನ ಸೃಷ್ಟಿ ಅದು. ಯಾಕಂದರೆ ಕರಾವಳಿ ಸೇಫ್ ಇರ್ತದೆ. ಅವಾಗ ಪರಶುರಾಮನಿಗೆ ಏನಾಗಿದೆ ಅಂದರೆ ಜಮದಗ್ನಿ ಮಗ ಅದು, ಅವಳ ತಾಯಿ ಇದು ಯಲ್ಲಮ್ಮ ದೇವಿ. ಅವಾಗ ಏನಾಗ್ತದೆ, ಪರಶುರಾಮ ಅವನ ಸಿಟ್ಟಿನ ಪಾದಶಕ್ತಿ ಜಾಸ್ತಿ, ಪಾದದಲ್ಲೇ ನಡೆಯೋದು. ಅವನು ನಡೀತಾ ಎಲ್ಲಿ ನೋಡಿದ್ರು ನೀರು. ಅವಾಗ ಕರಾವಳಿ ಇದ್ರಲ್ಲಿ ಎಲ್ಲಿ ನೋಡಿದ್ರು ಆವಾಗ ಸಿಟ್ಟು ಬಂದು ನಾವು ಕೊಡ್ಲಿ ತೆಗೆದು ಎಲ್ಲಿ ತನಕ ಬಿಸಾಕಿದ ಅಲ್ಲಿ ತನಕ ಕರಾವಳಿ ಪ್ರದೇಶ ಎಲ್ಲಿವರೆಗೆ ಇಟ್ಟು ನಮ್ಮ ಸೌತ್ಕಿನ ಮಂಗಳೂರವರೆಗೂ ಉಂಟು ಹೌದಾ ಕರಾವಳಿ. ಹಾಗಾಗಿ ಅದು ಕೊಡ್ಲಿ ಎಲ್ಲಿವರೆಗೆ ಹೋಗಿದೆ ಅಲ್ಲಿವರೆಗೆ ಫುಲ್ ಕರಾವಳಿ ಆಗಿದೆ. ಆದ್ದರಿಂದ ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಾರೆ ಪರಶುರಾಮನ ಸೃಷ್ಟಿ ಇದ್ದಲ್ಲಿ ಭೂಕಂಪ ಏನೂ ಆಗೋದಿಲ್ಲ. ಹಂಗೆ ಸಣ್ಣ ಪುಟ್ಟ ಅನಾಹುತ ಆಗೋದು, ಜನರ ಮಾಡೋ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗ್ತದೆ. ಯಾವ ದೇವತೆಗಳು ಕಷ್ಟಪಡ್ತಾರೆ, ಆದರೆ ಜನರದು ತಿಳ್ಕೊಳ್ಳೋದಿಲ್ಲ. ಆದ್ದರಿಂದ ಎಲ್ಲಿವರೆಗೆ ಕೊಡ್ಲಿ ಹೋಗಿದೆ ಅಲ್ಲಿವರೆಗೆ ಕರಾವಳಿ ಪ್ರದೇಶ. ಅದಕ್ಕೆ ಭೂಕಂಪ ಬಂದರೂ ಏನೂ ಆಗೋದಿಲ್ಲ. ಅದು ಅನಾಹುತಗಳೇ ಬಿಡಿ ಆಗೋದು ಮಾಮೂಲಿ. ಅದು ಮಳೆಗಾಲದಲ್ಲಿ ಮೀನು ಹಿಡಿಯೋಕೆ ಹೋಗ್ಬೇಡಿ ಅಂತಾರೆ, ಅಲ್ಲಿ ಮುಳುಗಿ ಸಾಯ್ತಾರೆ. ಅದಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ಹಣೆ ಬರೋ ಕೆಲವ್ರು ಬೇಕಂದೇಳೆ ಸಾಯೋರದು. ಒಂದು ನೈಟಿ ಹೊಡ್ಕೊಂಡು ಈಗ ಏನು ಮಾಡಿ ಪರಿಹಾರ ಸಿಗ್ತದೆ. ಒಂದು 3 ಲಕ್ಷ ರೂಪಾಯಿ ಗೌರ್ಮೆಂಟ್ ಕೊಡ್ತದೆ ಪ್ರಕೃತಿಗೂ. ಅದು ಎಲ್ಲ ಎಣ್ಣೆ ಕುಡ್ಕೊಂಡು ಅಲ್ಲೇ ಬಿದ್ದಂದ್ರೆ ನಿಮ್ಮ 3 ಲಕ್ಷ. ಅದು ಹೆಣ ಸಿಗ್ಬೇಕಿಲ್ಲ ಅಂದ್ರೆ ಸಿಗೋದಿಲ್ಲ. ಇದ್ರೆ 5 ವರ್ಷ ಆಗಬೇಕು. ಅದು 5 ವರ್ಷ ಇದೆ ಏನು ಸಿಗೋದು.